hello friends, welcome back to my channel. Friends, video RRB group ಗೆ ಸಂಬಂಧಪಟ್ಟಂತೆ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ, ನೋಡ್ತಾ ಹೋಗೋಣ ಬನ್ನಿ. RRB ಗ್ರೂಪ್ ಡಿ ಅಥವಾ NTPC ಗೆ ಸಂಬಂಧಪಟ್ಟಂತ ಮೆಂಟಲ್ ಎಬಿಲಿಟಿ ಅಥವಾ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತಕ್ಕಂಥದ್ದು ಮ್ಯಾಥ್ಸ್ ಅಂತ ಹೇಳ್ಬೋದು, ಅಥವಾ ಮೆಂಟಲ್ ಎಬಿಲಿಟಿ ಅಂತನಾದರೂ ಹೇಳಬಹುದಾಗಿರುತ್ತೆ. ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ, 7 9 ಮತ್ತು ಹೆಕ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ 3 ಕೊಟ್ಟಿದ್ದಾರೆ, 5 8 5 4 6 ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ, ಹೆಕ್ಸ್ ಇಲ್ಲಿದೆ, ಹೆಕ್ಸ್ ವ್ಯಾಲ್ಯೂ ನಾವು ಫೈಂಡ್ ಔಟನ್ನು ಮಾಡಬೇಕಾಗುತ್ತೆ. ಇಲ್ಲಿ 105 ಕೊಟ್ಟಿದ್ದಾರೆ, ಇಲ್ಲಿ 180 ಕೊಟ್ಟಿದ್ದಾರೆ, ಇಲ್ಲಿ 240 ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಲಾಸ್ಟ್ ಒಂದು ಏನಿದೆಯೋ ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಹೌದಾ? 105 180 240 ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಸಂಖ್ಯೆಗಳು ಒಂದು ಅಂಕಿ 1 ಡಿಜಿಟಲ್ಲಿ ಇರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದು ಏನಿದೆ 7 1 3 5 ಇದೆ, ಹೌದಲ್ವಾ? ಸೊ ಈ 3ಕ್ಕೆ ನಾವು ಏನು ಮಾಡ್ಕೋಬಹುದು, 7 3 21 ಇಂಟು 5. ಸೊ 5 1 5 5 2 10 105 ಬಂತು. ಅದೇ ರೀತಿ 9 5 4 ನಾವು ಮಾಡ್ತಾ ಹೋದಾಗ 9 ಇಂಟು 5 ಇಂಟು 4 ಮಾಡ್ಕೊಳ್ಳಿ. 4 5 20 20 ಇಂಟು 9 9 7 18 180. ಸೊ ಸೆಕೆಂಡ್ ರೌಂಡು ಸಹ ನೀಟಾಗಿದೆ. ಅದೇ ರೀತಿ ನೋಡಿ 8 6 240 ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಇವಾಗ, ಇದು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ 8 ಇಂಟು 6 ಮಾಡಿದಾಗ ನಮಗೇನು ಬರುತ್ತೆ, 8 6 48 ಬರುತ್ತೆ. 48ನ ನಾವು 240ಕ್ಕೆ ಡಿವೈಡನ್ನು ಮಾಡಬೇಕಾಗುತ್ತೆ, ಹೌದಾ? ಸೊ ನೋಡ್ತಾ ಹೋದರೆ 24 1 24 24 48 ಆಯಿತು. ಸೊ ಇಲ್ಲಿ 10 ಆಯಿತು. 2 1 2 2 5 10. ಸೊ ಎಷ್ಟು ಬಂತು, 5 ಬಂತು. ಸೊ ಆನ್ಸರ್ ಅಂತ ಹೇಳಿದರೆ ಎಕ್ಸ್ ವ್ಯಾಲ್ಯೂ ನಮಗೆ ಎಷ್ಟು ಬರುತ್ತೆ, ಆಪ್ಷನ್ ಬಿ ಏನಿದೆಯೋ 5 ಇದಿದೆಯಲ್ವಾ? ಸೊ 5 ಬರ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಒಂದು ಆಪ್ಷನ್ ಬಿ 5 ಎಕ್ಸ್ ವ್ಯಾಲ್ಯೂ. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕಾದ್ರೆ ನಾವು ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಏನು ಗೊತ್ತಿರಬೇಕಂತ ಹೇಳಿದ್ರೆ ನೀಟಾಗಿ ಚೆನ್ನಾಗಿ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು, ಅಂದರೆ ಗುಣಾಕಾರ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಅಡಿಷನ್ ಗೊತ್ತಿರಬೇಕು, ಅಂದರೆ ಕೂಡೋದು. ಆ್ಯಂಡ್ ಮೈನಸ್ ಮಾಡ್ತಾ ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರ್ ಅಂತಕ್ಕಂಥದ್ದು ಏನಿದೆಯೋ ವರ್ಗವನ್ನು ಕಂಡುಹಿಡಿತಕ್ಕಂಥದ್ದು ಡೆಫಿನೆಟಾಗಿ ಗೊತ್ತಿದ್ರೇ ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಆಗೋದು. ಇಲ್ಲ ಅಂತ ಹೇಳಿದರೆ ತುಂಬಾ ಲೇಟ್ ಆಗ್ತಕ್ಕಂಥದ್ದು ಆಗಿರುತ್ತೆ, ಐಡೆಂಟಿಫಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಿಮಗೆ ಮೇಯ್ನಾಗಿ ಗೊತ್ತಿರಬೇಕು ಮಲ್ಟಿಪ್ಲಿಕೇಷನ್ನು ಪಟ್ ಅಂತ ಬಾಯಲ್ಲಿ ಹೇಳೋದಾಗಿರಬೇಕು, ಮಗ್ಗಿಗೆ ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ಸ್ಕ್ವೇರ್ ರೂಟು ವರ್ಗಮೂಲಗಳೇನಿದೆಯೋ ಸೊ ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಅಪ್ ಟು 1 to 20 ತನಕ ನೀಟಾಗಿ ನೋಡ್ಕೊಳ್ತಾ ಹೋದರೆ ಆರಾಮಾಗಿ ನೀವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, ಸೊ ಇದು ಸೇಮ್ ಇದೆ, ಅಲ್ಲಿ ಲಾಸ್ಟ್ ಕ್ವಶನ್ ಕೊಟ್ಟಿದ್ರು ಮಲ್ಟಿಪ್ಲಿಕೇಶನ್, ಲಾಸ್ಟಲ್ಲಿ ಇದನ್ನು ಕೊಟ್ಟಿದ್ರು, ಹೇಗೋ ನೋಡ್ಕೊಂಡ್ವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 9 ಬಾಕ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೇನಾದರೂ ಹೋಲಿಕೆ ಇದೆಯಾ, ಅಥವಾ ಈ ರೀತಿ ಏನಾದರೂ ಹೋಲಿಕೆ ಇದೆಯಾ, ಅಥವಾ ಈ ರೀತಿ ಅಂದರೆ 17 14 15 ಈ ರೀತಿ ಏನಾದರೂ ಹೋಲಿಕೆ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿದೀವಿ, ಹೌದಾ? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 12 ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 17 ಕೊಟ್ಟಿದ್ದಾರೆ. ಈ ರೀತಿ ಮಾಡಬೇಕಾ, ಅಥವಾ 12 13 15 ಇದರ ಒಂದು ಹೋಲಿಕೆ ನಾವು ತೊಗೊಳ್ಬೇಕಾ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥದ್ದು ಏನಂತ ಹೇಳಿದರೆ ನೋಡಿ, ಈಗ 5 3 8 8 7 10, ಹೌದಾ? ಅದ ನೆಕ್ಸ್ಟ್ ಏನಾರ ಇರಲಿ 2 3 5 5 5 10, ಲಾಸ್ಟಲ್ಲಿ 0 ಬಂತು. ಇದು ನೋಡಿ 6 4 10, ಲಾಸ್ಟಲ್ಲಿ 0 ಬಂತು. ಸೊ ಹಾಗಾಗಿ ಇದೇನಾಗುತ್ತೆ, ಏನಾದ್ರು ಒಂದು ಕೂಡದ ಅಥವಾ ಕಳಿಯದ ಏನಾದ್ರು ಒಂದು ಇರುತ್ತೆ. ನೋಡ್ತಾ ಹೋದ್ರಾಗ ನೋಡಿ 12 ಇದೆ, 13 ಇದೆ, 15 ಆ್ಯಡ್ ಮಾಡ್ತಾ ಹೋಗಿ 5 3 8 2 10 0 ದಸ್ಕ ಬಂದಿದೆ, 2 4 40 ಇದೆ. ಫಸ್ಟ್ ಒಂದು ಎಷ್ಟು ಬಂತು, ಈ ಫಸ್ಟ್ ಇದೆಯಲ್ಲ, ಸೊ 40 ಬಂತು. ಅದಾದ ನಂತರ 10 14 16 ತೊಗೊಂಡಾಗ 16 14 ಬಂತು, 30 ಆಯಿತು, 30 10 40, ಇದು ಅಷ್ಟೇ 40 ಬರುತ್ತೆ. ಆ್ಯಂಡ್ ನೆಕ್ಸ್ಟು 2 40 ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಬರಬೇಕು, ಹೌದಲ್ವಾ? 40 ಬರಬೇಕು. ನೋಡಿ, ಈಗ 17 + 19 + x = 40 ಬರಬೇಕು. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅವಾಗ, 40 - 17 + 19 ನಾವು ಕೂಡಿದಾಗ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದ್ರೆ 36 ಬರುತ್ತೆ, ಹೌದಾ? 36 ಬಂದಾಗ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 4 ಬಂತು. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಆನ್ಸರ್ ಬಂದು ಆಪ್ಷನ್ ಬಿ 4. ಈ ರೀತಿ ನೀವು ಕೂಡೋದಾಗಿರ್ಬೋದು, ಕಳೆಯೋದಾಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಈ ರೀತಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೇಮ್ ಎಲ್ಲ ಎಕ್ಸ್ ವ್ಯಾಲ್ಯೂ ಕಂಡಿರ್ತಕ್ಕಂಥ ಅದಕ್ಕೆ ಕೊಡ್ತಕ್ಕಂಥ
ಪ್ರಾಬ್ಲಮ್ಸು ಯಾವ್ಯಾವ ರೀತಿ ಕೊಡಬಹುದು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ನು 5 ಕೊಟ್ಟಿದ್ದಾರೆ, 6 ಎಕ್ಸ್ ಕೊಟ್ಟಿದ್ದಾರೆ, 15 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ 4 ಬ್ರಾಕೆಟ್ಗಳು ಮಿಸ್ಸು. ಈಗ ನಾವೇನು ಮಾಡಬೇಕು, ಈ 4ರಲ್ಲಿ ಮಾತ್ರ ನಾವು ಮ್ಯಾಚನ್ನು ಮಾಡಬೇಕಾಗುತ್ತೆ, ಹೌದಾ? ಸೊ ಇಲ್ಲಿ ನೋಡಿ, ಆನ್ಸರ್ ಏನು ಕೊಟ್ಟಿರ್ತಾರೋ ಅದಕ್ಕೆ ರಿಲೇಟೆಡ್ ಆಗಿ ನಾವು ಇದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಾವು ಮಾಡ್ತಾ ಹೋದಾಗೆ 93 ಬರಬೇಕು, ಇಲ್ಲ 91 ಬರಬೇಕು, ಇಲ್ಲ 94 ಬರಬೇಕು, ಇಲ್ಲ 95 ಬರಬೇಕು. ನೋಡಿ, 6 5 11 ಅಥವಾ 6 5 30 ಅಥವಾ 15 5 125 ಅಥವಾ 15 3 45. ಸೊ ಈ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಇಟ್ ಮೀನ್ಸ್ ಒಂದು 3-4 ವೇನಲ್ಲಿ ಅದಕ್ಕೆ ಹೇಳಿದ್ದು ಫಾಸ್ಟಾಗಿ ನಿಮಗೆ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು, ಅಥವಾ ಒಂದು ಮಗ್ಗಿಗಳು ಗೊತ್ತಿರಬೇಕು ಚೆನ್ನಾಗಿ, ಇಲ್ಲ ಸ್ಕ್ವೇರ್ಗಳು ಗೊತ್ತಿರಬೇಕು. ಸೊ ಆವಾಗ ನಾವು ನೋಡಿದ ತಕ್ಷಣ ಮನಸ್ಸಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಓಕೆ, ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 6 ಮತ್ತು 3 ಕೊಟ್ಟಿದೆ. 6 3 18, 15 5 75. ಸೊ ಅಲ್ಲಿಗೆ ಎಷ್ಟಾಯಿತು? 8 5 13, 7 1 8 1 9, 93 ಬಂತು. ಆನ್ಸರ್ ಇದೆ. ಓಕೆ, ಅದು ಆಮೇಲೆ ನೋಡೋಣ. ಅದೇ ರೀತಿ 6 5 30, ಇವೆರಡನ್ನು ತಗೊಂಡಾಗ 6 5 30 ಬರುತ್ತೆ, 15 3 45 ಬರುತ್ತೆ, 4 3 7 75. ಆನ್ಸರ್ ಇದೆಯಾ? ಇಲ್ಲ. ಸೊ ಹಾಗಾಗಿ ಇದನ್ನು ತೊಗೊಳೋದಕ್ಕೆ ಆಗೋದಿಲ್ಲ, ಹೌದಾ? ಸೊ ಈ ರೀತಿ ನಾವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಥವಾ ನಿಮ್ಗೆ ಏನಾದರೂ ಈ 93 ಆನ್ಸರ್ ಕೊಟ್ಟಿಲ್ಲ ಅನ್ನೋದಾದರೆ ನಿಮಗೆ ಅಥವಾ 5 ಸ್ಕ್ವೇರ್ ಮಾಡಬೇಕಾಗುತ್ತೆ, ಅಥವಾ 15 ಸ್ಕ್ವೇರು, ಅಥವಾ 15 ಸ್ಕ್ವೇರ್ -15. ಈ ರೀತಿ ತುಂಬ ವೇನಲ್ಲಿ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ನಾವು ಮಾಡ್ತಕ್ಕಂಥ ವೇ ಏನಿದೆಯೋ ಅದು ತುಂಬಾ ಕ್ವಿಕ್ಕಾಗಿ ಹಾಕ್ತಕ್ಕಂಥ ಒಂದು ಕೆಲಸ. ಆದರೆ ಇಂಥ ಕ್ವಶನ್ಸ್ಗೆ ನಾವು ಆನ್ಸರ್ನ ಈಸಿಯಾಗಿ ಮಾಡ್ತಕ್ಕಂಥದ್ದು. ತುಂಬಾ ಲೇಟ್ ಮಾಡ್ತಾ ಹೋದರೆ ನಮಗೆ ಐಡಿಯಾಸ್ಗಳು ಅಷ್ಟು ಬರೋದಿಲ್ಲ. ಮತ್ತು ಕೆಲವೊಂದು ಟೆಕ್ನಿಕ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಕೂಡಿದ್ರೆ ಈ ಥರ 0 ಬರುತ್ತೆ, ಲಾಸ್ಟಲ್ಲಿ 5 ಬರುತ್ತೆ, ಅಥವಾ ಸ್ಕ್ವೇರ್ ಬರುತ್ತಾ, ಅಥವಾ ಸ್ಕ್ವೇರ್ ಮಾಡಿದ ಮೈನಸ್ ಮಾಡಿದ್ರೆ ಬರುತ್ತಾ. ಸೊ ಈ ರೀತಿ ನಮಗೆ ಕೆಲವೊಂದು ಟ್ರಿಕ್ಗಳು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ. ಆವಾಗ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಆನ್ಸರ್ 93 ಬಂತು, ಹೌದಲ್ವಾ? ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಇದೆರಡನ್ನ ಮಲ್ಟಿಪ್ಲೈ ಮಾಡಿ ನಾವು ಪ್ಲಸ್ಸನ್ನು ಮಾಡ್ತಾ ಹೋದಾಗ 93 ಬರುತ್ತೆ. ಆನ್ಸರು ಆಪ್ಷನ್ ಎ 93 ಆಗಿರುತ್ತೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಸೇಮ್ ಪ್ರಾಬ್ಲಮ್ ನೋಡಿ, 18 ಮತ್ತು 4 ಇದೆ. 18 4 ಮಲ್ಟಿಪ್ಲೈ ಮಾಡಿ, ಅಥವಾ 8 1 ಮಲ್ಟಿಪ್ಲೈ ಮಾಡಿ. ನೋಡಿ, ಈಗ 18 4 ಅಂತ ಹೇಳಿದಾಗ 72, ಹೌದಾ? ಸೊ 8 1 8 ಕೂಡಿದಾಗ ನಮಗೆ ಎಷ್ಟಾಗುತ್ತೆ? 80 ಆಗುತ್ತೆ. 80 ಕೊಟ್ಟಿದ್ದಾರೆ, ಇಲ್ಲ. ಅಥವಾ ಮೈನಸ್ನ ಮಾಡಿ ನೀವು. 72ರಲ್ಲಿ 8ನ ಕಳೆದ್ರೆ 64 ಬರುತ್ತೆ. 64. ಸೊ 64 ಇದೆಯಾ? ಇಲ್ಲ. ಸೊ ಆವಾಗ ಇಲ್ಲಿ ಏನಾಗುತ್ತೆ? ಕೂಡೋದು ಕಳೆಯೋದು ಮಿಸ್ ಆಯಿತು. ಅಥವಾ ನೀವು ಇದನ್ನು ಮಾಡ್ಕೊಳ್ತಾ ಹೋಗಿ. 8 4 32, 18 1 18, 8 2 10 0 10 1, 3 1 4 1 5, 50 ಇದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿನ ತೊಗೋಬಹುದು. ಅಥವಾ ನೀವು 50 ಕೊಟ್ಟಿಲ್ಲ, ಬೇರೆ ಏನೋ ಕೊಟ್ಟಿದ್ದಾರೆ, ಅವಾಗ ಮೈನಸನ್ನು ಮಾಡ್ತಾ ನೋಡಿ. ಮೈನಸ್ ಮಾಡಿದಾಗ 12ರಲ್ಲಿ 8 ಹೋದರೆ ಎಷ್ಟು ಬರುತ್ತೆ ನಿಮಗೆ? 4 ಬರುತ್ತೆ. 2ರಲ್ಲಿ 1 ಹೋದರೆ 1, 14 ಬರುತ್ತೆ. ಸೊ 14 ಆನ್ಸರ್ ಕೊಟ್ಟಿಲ್ಲ. ಈ ರೀತಿ ನೀವು ಕೂಡೋದು, ಕಳೆಯೋದು, ಗುಣಿಸೋದು ಅಥವಾ ಬಾಗಿಸೋದು ಈ ರೀತಿ ನೀವು ಮಾಡಿ ಆನ್ಸರ್ನ ನೋಡಬೇಕಾಗುತ್ತೆ. ಆನ್ಸರ್ ಬಂದು ಆಪ್ಷನ್ ಡಿ 50 ಆಗಿರುತ್ತೆ. ಆನ್ಸರ್ ಏನು ಕೊಟ್ಟಿರೋದು, ಆಪ್ಷನ್ಸ್ ಏನು ಕೊಟ್ಟಿರೋದು ಅದ್ರ ಮೇಲೆ ಇಂಥ ಕ್ವಶನ್ಸ್ಗಳನ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ. ಸೊ ಸೇಮ್ ನೋಡ್ತಾ ಹೋದರೆ ನಾವು ನೋಡಿ, 16 ಇಂಟು 6 ಮಾಡ್ತಾ ಹೋಗಿ. 16 ಇಂಟು 6 ಮತ್ತು 5 ಇಂಟು 2 ನೋಡಿ, 5 7 10 ಬರುತ್ತೆ, ಹೌದಾ? 5 7 10. ಆ್ಯಂಡ್ ನೆಕ್ಸ್ಟು 16 96 ಕೊಟ್ಟಿದ್ದಾರಾ? ಕೂಡಿದಾಗ ನಾವು 6 9 1 10, 106 ಇದೆಯಾ? ಇಲ್ಲ. ಸೊ ಹಾಗಾಗಿ ಇದು ಬರೋದಿಲ್ಲ. ಅಥವಾ ನೀವು ಮೈನಸ್ ಮಾಡ್ತೀವಿ ಅಂದರೆ ಇನ್ನೂ ಚಿಕ್ಕ ಸಂಖ್ಯೆ ಇಲ್ಲವೇ ಇಲ್ಲ, ಇಲ್ಲಿ ಮೈನಸ್ ಮಾಡೋದಕ್ಕೆ ಆಗೋದಿಲ್ಲ. ಅಥವಾ ನೀವು 16 ಇಲ್ಲ ಹಿಂಗೆ ತೊಗೊಳ್ತೀವಿ ಅಂತ ಹೇಳಿದ್ರೆ 16 90, ಸಾರಿ 16 80, 6 12, 92 ಆಯಿತು. 92 ಇದೆಯಾ? ಇಲ್ಲ. ಅಥವಾ ಮೈನಸ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆನೂ ಸಹ ಇಲ್ಲ ಅಲ್ಲಿ. ಹಾಗಾದರೆ ಈ ಸಮ್ನ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ಈಗ
ಕೊಟ್ಟಿರ್ತಕ್ಕಂಥ 16 ಇಂಟು 6 ಏನಿದೆಯೋ 16 ಸ್ಕ್ವೇರನ್ನು ಮಾಡಿ ಮೈನಸ್ 6. ಸೊ 16 ಮತ್ತು 6 ಕೊಟ್ಟಿದ್ದಾರಲ್ವ, 16 ಮೈನಸ್ 6, 16 ಮೈನಸ್ 6 ಮಾಡಿದಾಗ ನಮಗೆ 10 ಬರುತ್ತೆ. ಅದೇ ರೀತಿ 5 ಮೈನಸ್ 2 ಮಾಡಿದಾಗ ನಮಗೆ 3 ಬರುತ್ತೆ. 10 ಸ್ಕ್ವೇರ್ ಮಾಡಿದಾಗ 3 ಸ್ಕ್ವೇರ್ ಮಾಡಿದಾಗ ಎಷ್ಟು ಬರುತ್ತೆ? 10 ಹತ್ತಲ 100 ಬರುತ್ತೆ. 3 ಸ್ಕ್ವೇರ್ ಮಾಡಿದಾಗ 9 ಬರುತ್ತೆ. ಸೊ ಅಲ್ಲಿಗೆ 109 ಆಯಿತು. ಅರ್ಥ ಮಾಡ್ಕೊಳ್ಳಿ. 16ರಲ್ಲಿ 6 ಹೋದರೆ 10, 10ನ ಸ್ಕ್ವೇರ್ ಮಾಡಿದಾಗ 100, 5ರಲ್ಲಿ 2 ಹೋದರೆ 3 ಬರುತ್ತೆ. 3ನ ಸ್ಕ್ವೇರ್ ಮಾಡಿದಾಗ 9, 109 ಬರುತ್ತೆ. ಸೊ ಆನ್ಸರ್ ಇದು ಸರಿ ಹೋಗುತ್ತೆ. ಅಥವಾ ನೀವು ಇದನ್ನೇ ಮಾಡ್ತೀವಿ ಅಂತ ನೋಡ್ತಾ ಹೋಗಿ. ನೋಡಿ, ಇದನ್ನು ನಾವು ಮಾಡ್ತಾ ಹೋದಾಗ 16ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ? 11, 11 ಸ್ಕ್ವೇರ್ ಮಾಡಿದ್ರೆ 121, 6ರಲ್ಲಿ 2 ಹೋದರೆ 4, 4 ಸ್ಕ್ವೇರ್ ಮಾಡಿದ್ರೆ 16. ಸೊ 6 1 7 ಆಯಿತು, 2 1 3 ಆಯಿತು, 137. ಇದೆಯಾ ಆನ್ಸರು? ಇಲ್ಲ. ಸೊ ಈ ರೀತಿ ನಾವು ಆನ್ಸರ್ಸ್ನ ಮಾಡಬೇಕಾಗುತ್ತೆ. ಆನ್ಸರ್ ಬಂದು 109 ಆಗಿರುತ್ತೆ. ಮುಂದಿನ ಪ್ರಶ್ನೆ, 6 ಮತ್ತು 3 ಕೊಟ್ಟಿದ್ದಾರೆ, 8 ಮತ್ತು 56 ಕೊಟ್ಟಿದ್ದಾರೆ. ಸೊ ನೋಡಿ, 6ರಿಂದ ನಾವು 3 ಅಥವಾ ಮಲ್ಟಿಪ್ಲೈ ಮಾಡಿದಾಗ 6 3 18 ಬರುತ್ತೆ. ಆದರೆ ಯಾವುದೇ ಒಂದು ಹೋಲಿಕೆ ಇಲ್ಲ. ಅಥವಾ 3ರಿಂದ 6ನ ಡಿವೈಡ್ ಮಾಡಿದಾಗ 2ರ ಆವರ್ತಿ ಹೋಗುತ್ತೆ. ಆದರೆ 8ನ್ನು 56ಕ್ಕೆ ಡಿವೈಡ್ ಮಾಡಿದಾಗ ನಮಗೆ 2ರ ಆವರ್ತಿ ಹೋಗಲ್ಲ. ಸೊ ಹಾಗಾಗಿ ಇದು ಬರೋದಿಲ್ಲ ನಮಗೆ. ಅಥವಾ 10ನ 90ನ 10ನ ನಾವು ಡಿವೈಡ್ ಮಾಡಿದಾಗ 9 ಬರುತ್ತೆ. ಇದು 1 ಬರುತ್ತೆ. ಸೊ ಈ ರೀತಿ ಇದು ಮ್ಯಾಚ್ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಮಾಡ್ತಕ್ಕಂಥದ್ದಂತ ನೋಡ್ತಾ ಹೋದಾಗ ನೋಡಿ, ಇದು 3 ಇದೆ. 3ನ್ನು ನಾವು ಸ್ಕ್ವೇರನ್ನು ಮಾಡ್ಕೊಂಡಾಗ ಏನು ಬರುತ್ತೆ? 3 3 9 ಬರುತ್ತೆ. ಹೌದಾ? ಸೊ ಅದೇ ಮೈನಸ್ 3ನ್ನು ಮಾಡಿದಾಗ ಏನು ಕೊಟ್ಟಿದ್ದಾರೋ ಸಂಖ್ಯೆ, ಇದರಿಂದನೇ ನಾವು ಮೈನಸನ್ನು ಮಾಡಿದಾಗ ನಮಗೆ 6 ಬಂತು, ಫಸ್ಟ್ ಒನ್ನು. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಒನ್ನ ನೋಡ್ತೀವಿ ಅಂತ ಹೇಳಿದಾಗ 8 ಸ್ಕ್ವೇರು 8 8 64 ಆಯಿತು. ಮೈನಸ್ 8 ಮಾಡೋದು ನಮಗೆ 56 ಬರುತ್ತೆ. ಹೌದಲ್ವಾ? ಆ್ಯಂಡ್ ನೆಕ್ಸ್ಟು 10 ಅಂತ ತಗೊಂಡಾಗ ನಮಗೆ 10 ಸ್ಕ್ವೇರನ್ನು ಮಾಡಿದಾಗ ನಮಗೆ 100 ಬರುತ್ತೆ. ಮೈನಸ್ 10ನ ಮಾಡಿದ್ರೆ ನಮಗೆ 90 ಬರುತ್ತೆ. ಥರ್ಡ್ ಒನ್ ಇಸ್ ರೈಟ್ ಆಯಿತು. ಅದೇ ರೀತಿ 2 ತೊಗೊಂಡಾಗ ನಮಗೆ 2 ಸ್ಕ್ವೇರನ್ನು ಮಾಡಿದಾಗ 2 4 ಮೈನಸ್ 2 2 ಬಂತು. ಇದು ಸರಿ ಹೋಯಿತು. ಅದೇ ರೀತಿ ನೀವು 20ನ್ನು ಕೊಟ್ಟಿದ್ದಾರೆ. 20ನ ಯಾವ ರೀತಿ ಮಾಡಬೇಕು? ಸೊ ಇಲ್ಲಿ ನಮಗೆ ಆನ್ಸರ್ 20 ಬರಬೇಕು. ಹೌದಾ? 20 ಆನ್ಸರ್ ಬರಬೇಕು ಅಂದರೆ ಈಗ ನಾವು 2 ಸ್ಕ್ವೇರ್ ಮಾಡಿ 2 ಮೈನಸ್ 2ನ್ನು ಮಾಡಿ ನಮಗೆ 2 ಬರುತ್ತೆ. ಆಗೋದಿಲ್ಲ. 3 ಸ್ಕ್ವೇರ್ ಅಂತ ಹೇಳಿದಾಗ ನಮ್ಗೆ ಬಂತು ಇಲ್ಲಿ 3 ಸ್ಕ್ವೇರ್ 6 ಬರುತ್ತೆ. ಬಟ್ ನಮಗೆ 20 ಬರಬೇಕು. 4 ಸ್ಕ್ವೇರ್ ಅಂತ ಮಾಡಿದಾಗ ನೋಡಿ, 4 ಸ್ಕ್ವೇರ್ ಮಾಡಿದ್ರೆ 4 4 16, ಮೈನಸ್ 4 ಅಂತ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 16ನ 4 ಹೋದರೆ 12 ಬರುತ್ತೆ. ಇದು ಆಗೋದಿಲ್ಲ. 5 ಸ್ಕ್ವೇರ್ ಅಂತ ಮಾಡಿದಾಗ 25 ಮೈನಸ್ 5 20 ಬಂತು. ಹೌದಾ? ಸೊ ಹಾಗೆ ನಾವು ಏನು ಮಾಡಬೇಕಾಗುತ್ತೆ? ಇಲ್ಲಿ 5ನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ 5. ಓಕೆ, ಈ ರೀತಿ ನಾವು ಆನ್ಸರ್ಸ್ನ ಮಾಡಬೇಕಾಗುತ್ತೆ.